ರಾಜ್ಯದಲ್ಲಿ ಹೃದಯಾಘಾತ ಮುಂದುವರೆದಿದೆ. ಹಾಸನದ ಬಳಿಕ ಇದೀಗ ದಾವಣಗೆರೆಯಲ್ಲೂ ಕೂಡ ಸಾಲು ಸಾವುಗಳಾಗ್ತಾ ಇದೆ. ಇವತ್ತು ಒಂದೇ ದಿನ ದಾವಣಗೆರೆಯಲ್ಲಿ 3 ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಇವತ್ತು ಒಂದೇ ದಿನ ದಾವಣಗೆರೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಅಂಗಡಿಯಲ್ಲಿ ಕುಳಿತಿದ್ದಾಗ ಮಹಿಳೆಯೊಬ್ಬರು ಕುಸಿದು ಬಿದ್ದಿದ್ದಾರೆ. ಹರಪನಹಳ್ಳಿ ತಾಲೂಕಿನ ದಿದ್ದಗಿ ತಾಂಡದ ಜೈಬಾಯಿ ಅಂತ 52 ವರ್ಷ ಸಾವನ್ನಪ್ಪಿದ್ದಾರೆ. ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ 38 ವರ್ಷದ ಮಂಜ್ಯಾ ನಾಯ್ಕ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆ ಗ್ರಾಮದ ನಿವಾಸಿ ಇವರು. ದಾವಣಗೆರೆಯಲ್ಲಿ ಆಟೋದಲ್ಲೇ ಚಾಲಕನೊಬ್ಬ ಸಾವನ್ನಪ್ಪಿದ್ದಾರೆ, ಅದು ಕೂಡ ಹೃದಯಾಘಾತದಿಂದ. ಇದೀಗ ಎಸ್ಒಜಿ ಕಾಲೋನಿಯ ಸಂಗಪ್ಪ 71 ವರ್ಷ, ಅವರು ಕೂಡ ಆಟೋದಲ್ಲಿರುವಾಗಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಹಾಸನದಲ್ಲಿ ಮಾತ್ರ ಅಲ್ಲ, ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಸುದ್ದಿಗಳು ಸಾಲಾಗಿ ಕಂಡು ಬರ್ತಾ ಇದೆ. ಆಟೋ ಚಾಲಕನನ್ನ ಗಮನಿಸಬಹುದು, ಅವರು ಒಂದು ರೀತಿ ರೆಸ್ಟ್ ಮೋಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಬಟ್ ಆಲ್ರೆಡಿ ಅವರಿಗೆ ಹೃದಯಾಘಾತವಾಗಿ ಜೀವವೇ ಹೋಗಿತ್ತು, ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ನಿಂದ. ದಾವಣಗೆರೆಯಲ್ಲಿ ಒಂದೇ ದಿನ 3 ಸಾವನ್ನಪ್ಪಿದ್ದಾರೆ. ಬಟ್ ಇಲ್ಲಿ ನಾವು ಎಲ್ಲ ರೀತಿಯ ಏಜ್ನವರು ಕೂಡ ಗಮನಿಸಬಹುದು. 71 ವರ್ಷ ಆಟೋದಲ್ಲಿ ಸಾವನ್ನಪ್ಪಿರೋರು, ಮತ್ತೊಂದು ಕಡೆ ಮಹಿಳೆಯು ಕೂಡ ಸಾವನ್ನಪ್ಪಿದ್ದಾರೆ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ನಿಂದಲೇ. ಒಟ್ಟು 3 ಸಾವನ್ನಪ್ಪಿದ್ದಾರೆ. ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ವೈದ್ಯ ಲೋಕಕ್ಕೆ ನಿಜಕ್ಕೂ ಚಾಲೆಂಜಿಂಗ್ ಇದು. ನಾವು ಬರೀ ಹಾಸನವನ್ನು ನೋಡ್ತಾ ಇದ್ವಿ. ಹಾಸನದಲ್ಲಿ ದಿನದಲ್ಲಿ ಇಷ್ಟ ಆಯಿತು, 20 ದಿನದಲ್ಲಿ 40 ಜನ ಸಾವನ್ನಪ್ಪಿದ್ರು ಕಾರ್ಡಿಯಾಕ್ ಅರೆಸ್ಟ್ನಿಂದ ಅಂತ. ಬಟ್ ಇಲ್ಲ, ಅದು ದಾವಣಗೆರೆಯಲ್ಲೂ ಕೂಡ ಈ ಮರಣ ಮೃದಂಗ ಮುಂದುವರಿತಾ ಇದೆ. ವೈದ್ಯ ಲೋಕಕ್ಕೆ ಚಾಲೆಂಜಿಂಗ್ ಆಗಿದೆ, ಸವಾಲಾಗ್ತಾ ಇದೆ. ಯಾಕೆ ಹೀಗಾಗ್ತೇನೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಅನುಮಾನಗಳು ದಟ್ಟವಾಗ್ತಿದೆ, ಆತಂಕ ಕೂಡ ಹೆಚ್ಚು ಆಗ್ತಾ ಇದೆ. ಕರೋನಾ ವ್ಯಾಕ್ಸಿನಿಂದ ಅಂದರೂ ಇತ್ತೀಚೆಗೆ ಇಲ್ಲ, ಕರೋನಾ ವ್ಯಾಕ್ಸಿನಿಂದ ಏನೂ ಆಗಿಲ್ಲ ಅಂತ. ಈಗ ಕರೋನಾ ಬಂದಿರೋರಲ್ಲಿ ಈ ರೀತಿಯ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಕರೋನಾ ಬಂದು ಹೋದ್ಮೇಲೆ, ಸೋಂಕು ತಾಗಿ ಹೋದ್ಮೇಲೆ ಪೋಸ್ಟ್ ಕೋವಿಡ್ ಹೃದಯ ತನ್ನ ಕಾರ್ಯಕ್ಷಮತೆಯಲ್ಲಿ ಒಂದು ರೀತಿ ವೀಕ್ ಆಗ್ತಾ ಇದೆ ಅಂತೆಲ್ಲ ಕೇಳ್ತಾ ಇದ್ವಿ. ಬಟ್ ಈ ಕೇಸ್ಗಳು ಹೆಚ್ಚಾಗ್ತದೆ, ಬಹಳ ಆತಂಕ ಆಗ್ತಾ ಇದೆ. ಅಂದರೆ ದಿನನಿತ್ಯದ ಕೆಲಸ ಮಾಡುವಾಗಲೇ ಈ ರೀತಿಯಾಗಿ ಸಾವನ್ನಪ್ತಾ ಇರುವಂಥದ್ದು. ಎಲ್ಲರಲ್ಲೂ ಎಲ್ಲೋ ಒಂದು ರೀತಿ ಯಾವಾಗ ಏನು ಅನ್ನೋದು ಗೊತ್ತಿಲ್ವಲ್ಲ, ಈಗಿರೋರು ನೆಕ್ಸ್ಟ್ ಮಿನಿಟ್ ಇಲ್ವಲ್ಲ ಅನ್ನುವಂತಹ ಆತಂಕ ಹೆಚ್ಚಾಗ್ತದೆ. ಬಟ್ ಇದಕ್ಕಿದೆ ಕಾರಣ ಅನ್ನುವಂಥದ್ದು ತಿಳಿದು ಬರ್ತಾ ಇಲ್ಲ. ಹಾಗೆ ನೋಡೋದಾದ್ರೆ ನಿನ್ನೆಯಿಂದೆಲ್ಲ ಈಗ ಯಾರೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರ್ತಾರೆ ಅವರು ಪೋಸ್ಟ್ಮಾರ್ಟಮ್ ಮಾಡಲೇಬೇಕು ಅಂತ ರೂಲ್ಸ್ ಬಂದಿದೆ. ಕಾರಣ ಇದು ಯಾಕೆ ಏನು ಎತ್ತ ಅಂತ ರಿಸರ್ಚ್ ಮಾಡೋ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಮೇಲೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಕಡಿಮೆ ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಕಡಿಮೆ ಅಂತ ಹೇಳಿಲ್ಲ, ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾಗಿರೋರು, ಯುವಕರು ಎಲ್ಲರೂ ಕೂಡ ಸಾಲಾಗಿ ಈ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ತಾ ಇದ್ದಾರೆ. ಇದು ಎಲ್ಲೋ ಒಂದು ರೀತಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಒಂದು ಕಾರ್ಡಿಯಾಲಜಿಸ್ಟ್ಗಳು ಕೂಡ, ಅಂದರೆ ಹೃದಯವನ್ನು ತಪಾಸಣೆ ಮಾಡೋ ವೈದ್ಯರು ಸಾವನ್ನಪ್ತಾ ಇದ್ದಾರೆ ಮತ್ತು ಯುವಕರು ಸಾವನ್ನಪ್ತಾ ಇದ್ದಾರೆ. ವಯಸ್ಸಾಗಿರೋರ್ನು ಕೂಡ ಈ ಹೃದಯದ ಕಾಯಿಲೆ ಬಿಡ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ, ಇಷ್ಟೊಂದು ವೀಕ್ ಯಾಕೆ, ಸೆನ್ಸಿಟಿವ್ ಆಗಿರೋದು ಯಾಕೆ, ನಾವು ಇಮ್ಯುನಿಟಿ ಅನ್ನೋದು ಎಲ್ಲಿ ಹೋಯ್ತು? ಹೃದಯಾಘಾತ ಆದರೆ ಸ್ವಲ್ಪ ಗೋಲ್ಡನ್ ಪೀರಿಯಡ್ ಅಥವಾ ಗೋಲ್ಡನ್ ಅವರ್ ಅಂತ ಟೈಮ್ ಕೊಡುತ್ತೆ ನಮಗೆ. ಬಟ್ ಈ ಕಾರ್ಡಿಯಾಕ್ ಅರೆಸ್ಟ್ ಹಾಗಲ್ಲ, ಇದ್ದಿದ್ದಂಗೆ ಕುಸಿದು ಬೀಳ್ತಾ ಇದ್ದಾರೆ. ಹೆಣ್ಮಕ್ಳು ಇದರಿಂದ ಸ್ವಲ್ಪ ದೂರ ಅಂತ ಇದ್ರು, ಇಲ್ಲ, ಹೆಣ್ಮಕ್ಳ ನಂಬರ್ಸ್ ಕೂಡ ಇದರಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ರೀತಿ ಸವಾಲಾಗಿದೆ ವೈದ್ಯಕೀಯ ಒಂದು ಲೋಕಕ್ಕೆ ಅಂತ ಹೇಳ್ಬೋದು. ಹಾಸನದ ಬಳಿಕ ದಾವಣಗೆರೆಯಲ್ಲೂ ಕೂಡ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಳ್ತಾ ಇದೆ.